ನಾನು ಕೆ ವೆಂಕಟೇಶ್ ಅಂಥೇಳಿ ಸ್ವಾಮಿ ವಿವೇಕಾನಂದ ಮಿತ್ರ ವೃಂದ ಮತ್ತು ಪುಸ್ತಕ ಭಂಡಾರದಲ್ಲಿ ಒಂದು 10-15 ವರ್ಷಗಳ ಕಾಲ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಆ ಪುಸ್ತಕ ಭಂಡಾರದ ಉನ್ನತಿಗೆ ಕಾರಣಕರ್ತನಾಗಿದ್ದೇನೆ. ಇದನ್ನು ಮನಗೊಂಡು ನಮಗೆ ಪುರಸಭೆಯವರು ಗಾಂಧಿನಗರ ವಾರ್ಡ್ ನಂಬರ್ 18ರಲ್ಲಿ ಒಂದು ಜಾಗವನ್ನು ಮಂಜೂರು ಮಾಡಿರುತ್ತಾರೆ. ಸಾಗರ್ ಟೌನ್ ವ್ಯಾಪ್ತಿಯಲ್ಲಿದೆ, ಗಾಂಧಿನಗರದ ಹತ್ತಿರ ಇದೆ ಮತ್ತು ಸುತ್ತಮುತ್ತ ಮನೆಗಳಿರೋದ್ರಿಂದ ಅಲ್ಲೊಂದು ಜಾಗ ಮಂಜೂರಾಗಿದೆ. ಆ ಮಂಜೂರಾದ ಜಾಗದಲ್ಲಿ ನಾವು ಸಮುದಾಯ ಭವನ ಮತ್ತು ಉಳಿದ ಎಲ್ಲ ಚಟುವಟಿಕೆಯನ್ನು ಮಾಡಲು ನಾವು ಪ್ರೇರೇಪಿಸ್ತಾ ಇದ್ದೇವೆ ಮತ್ತು ನಾವು ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. 1959ನೇ ಸಾಲಿನಲ್ಲಿ ಬ್ರಾಹ್ಮಣ ಕೇರಿಯ ಹುಡುಗರು ಒಂದು ಯೋಚನೆ ಮಾಡಿ ಒಂದು ಸ್ವಾಮಿ ವಿವೇಕಾನಂದ ಮಿತ್ರ ವೃಂದ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಅಂದಿನ ದಿನಗಳಲ್ಲಿ ಜ್ಞಾನಾರ್ಜನೆಗಾಗಿ ಮತ್ತು ಪುಸ್ತಕ ಓದಲಿಕ್ಕಾಗಿ ಒಂದು ವಿವೇಕಾನಂದ ಪುಸ್ತಕ ಭಂಡಾರ ಮತ್ತು ಉಚಿತ ವಾಚನಾಲಯ ಎಂಬ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಅಂದಿನ ದಿನಗಳಲ್ಲಿ 200ಕ್ಕೂ ಹೆಚ್ಚು ಜನ ಸದಸ್ಯರಿದ್ದು, ನಂತರ ದಿನನಿತ್ಯ ಒಂದು 50-70 ಜನ ಅದರ ಉಪಯೋಗವನ್ನು ಪಡೆದಿದ್ದರು. ಆ ಉಚಿತ ವಾಚನಾಲಯದಲ್ಲಿ ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಮಾಸಿಕ ಪತ್ರಿಕೆಗಳಿದ್ದವು. ಪುಸ್ತಕ ಭಂಡಾರದಲ್ಲಿ ವಿವಿಧ ಹೆಸರಾಂತ ಲೇಖಕರ ಪುಸ್ತಕಗಳಿದ್ದವು. ಅದು ಸರ್ಕ್ಯುಲೇಟಿಂಗ್ ಲೈಬ್ರರಿಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಅದರ ನಂತರ ಕೆಲವು ದಿನಗಳ ನಂತರ ಸಾರ್ವಜನಿಕ ಕೆಲಸಗಳನ್ನು ಕೂಡ ಮಾಡಲಾಯಿತು. ವಿವೇಕಾನಂದ ಜಯಂತಿ, ಗಣೇಶೋತ್ಸವ, ಪುರಂದರದಾಸರ ಆರಾಧನಾ ಮಹೋತ್ಸವ ಇತ್ಯಾದಿ ಹಲವು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಿತ್ತು. ಇದನ್ನು ಕ್ರಮೇಣ ನಡೆಸ್ಕೊಂಡು ಬರ್ತಾ ಅದಕ್ಕೆ ನಮಗೆ ಸಹಕಾರ ನೀಡಿರ್ತಕ್ಕಂತಹ ಪ್ರಹ್ಲಾದರಾವ್ ಬಾಪಟ್ಟು ಹಾಗೂ ಚಂದ್ರಶೇಖರ್ ಜೋಯಿಸರು ಅನೇಕ ಹಿರಿಯರು ಕೂಡ ಅವತ್ತು ಕೈ ಜೋಡಿಸಿದರು. ಅನಂತರ ನಮಗನ್ನಿಸ್ತು ಒಂದು ಜಾಗ ಬೇಕು, ಈ ಕಾಯಂ ನಡೀಬೇಕು ಇರ್ತಕ್ಕಂಥ ಅಪೇಕ್ಷೆಯೊಂದಿಗೆ ಅಂದಿನ ಅಧ್ಯಕ್ಷರಾಗಿರ್ತಕ್ಕಂಥ MB ಪುಟ್ಟಸ್ವಾಮಿಯವರು ಹೇಳಿದರು. ಅದ ನಂತರ ಗೋಪಾಲಕೃಷ್ಣರಾವ್ ಚಿಪ್ಪಳಿಯವರ ಅಧ್ಯಕ್ಷತೆಯಲ್ಲಿ ಹೊಸ ಕಮಿಟಿ ಬಂದ ತಕ್ಷಣ ಅದಕ್ಕೆ ಒಂದು ಜಾಗವನ್ನು ನಿರ್ಣಯ ಮಾಡಿ ನಾವು ಪುರಸಭೆಯಲ್ಲಿ ಗಾಂಧಿನಗರದಲ್ಲಿ ಒಂದು ಜಾಗವನ್ನು ಕೊಂಡ್ಕೊಂಡ್ವಿ. ಅದಕ್ಕೆ ಸಾಗರ ಪುರಸಭೆಯಲ್ಲಿ ಅಲ್ಲಿ ಅಂದಿನ ಸದಸ್ಯರಾಗಿರ್ತಕ್ಕಂಥ ವೆಂಕಟೇಶ್ KS ಅವರು ಅದಕ್ಕೆ ಮುತುವರ್ಜಿ ವಹಿಸಿ ಒಂದು ಜಾಗ ಜೊತೆಗೆ ಪುರಸಭೆಯಿಂದನೇ ಒಂದು ಬಾವಿಯನ್ನು ತಿಳಿಸ್ಕೊಟ್ರು. ಮುಂದೆ ಒಳ್ಳೆಯದಾಗತ್ತೆ, ಅಲ್ಲಿ ಬಿಲ್ಡಿಂಗ್ ಆಗಬೇಕು, ಜನಕ್ಕೆ ಅನುಕೂಲ ಆಗಬೇಕು ದೃಷ್ಟಿಯಿಂದ ಆ ಕಂಬಳಿ ಕೇರಿಯ ಎಲ್ಲ ಇವರಿಗೂ ಕೂಡ ಅನುಕೂಲ ಆಗಲಿ ಅಂತ ಒಂದು ಬಾವಿ ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವು ಆ ಬಾವಿಯನ್ನು ಇಟ್ಟುಕೊಂಡು ಒಂದು ಸಮುದಾಯ ಭವನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಹಲವು ಜನರಿಗೆ ಈಗಾಗಲೇ ನಾವು ಅರ್ಜಿಯನ್ನು ಕೊಟ್ಟಿದ್ದೇವೆ. ಈಗ ನಾವು ಏನು ತೀರ್ಮಾನ ಮಾಡಿದ್ದೇವೆ ಏಕೆಂದರೆ ಆ ಬಾವಿ ಮಧ್ಯೆ ಬಂದಿದ್ದರಿಂದ ನಮ್ಮ ಸಮುದಾಯ ಭವನ ತೊಂದರೆ ಆಗ್ಬೋದು ಎಂಬ ದೃಷ್ಟಿಯಿಂದ ಆ ಬಾವಿ ಕಟ್ಟೆಯನ್ನು ಒಡೆದು ಮೇಲುಗಡೆ ಸ್ಲ್ಯಾಬ್ ಹಾಕಿ ಒಂದು ಪಂಪನ್ನು ನೀರನ್ನು ಹಾಕಿ ಕಾಯಂ ನಮಗೂ ಮತ್ತು ಅಲ್ಲಿ ಜನರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ನಾವು ಮಾಡಿಕೊಡಬೇಕು ಅಂತ ಈಗ ನಾವು ಸಮುದಾಯ ಭವನ ಜೊತೆಗೆ ಅದನ್ನು ಕೂಡ ಮಾಡಿಕೊಡಬೇಕು ಅಂತ ನಾನು ನಗರಸಭೆಗೆ ಒಂದು ಅರ್ಜಿಯನ್ನು ಕೊಡ್ತೇನೆ. ಅದೇ ರೀತಿ ನಾವು ಮಾಡಿದರೆ ನಮ್ಮ ಸಂಸ್ಥೆ ಯಾವುದೇ ತಕರಾರುಗಳು ಇರೋದಿಲ್ಲ. ಜೊತೆಗೆ ಆ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟುಕೊಂಡು ಮಾಡಬೇಕಾದ ನಮ್ಮ ಧರ್ಮ ಇದೆ. ಯಾಕೆಂದ್ರೆ ನಾವು ಅಲ್ಲೇ ಇರೋರು ಮತ್ತು ಆ ಸಮುದಾಯ ಭವನ ಆ ಜಾಗ ಜನರಿಗೆ ಅನುಕೂಲ ಆಗ್ತದೆ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ನಮ್ಮಿಂದ ಹಿಂದೆ ಏನು ಕನಸು ಕಂಡಿದ್ದರು ಅವರ ಕನಸುಗಳೆಲ್ಲ ನನಸಾಗಲಿ ಹೇಳೋದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ MLA ಅವರೆಗೂ ಹೇಳಿದ್ದಾರೆ, ನಾವು ಸಮುದಾಯ ಭವನ ಕೊಟ್ಕೊಡ್ತೀನಿ ಅಲ್ಲಿ ಹೇಳಿ. ಅದು ಆದರೆ ಭಾಳ ಒಳ್ಳೆಯದು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಅಂದಿನ ಪುರಸಭೆಯವರು ಕುಡಿಯುವ ನೀರಿಗಾಗಿ ತೋಡಿರ್ತಕ್ಕಂಥ ಬಾವಿಯನ್ನು ಯಾವತ್ತೂ ಮುಚ್ಚಬಾರದು. ಆ ಬಿಲ್ಡಿಂಗ್ ಮೇಲೆ ಬರೋ ದೃಷ್ಟಿಯಿಂದ ಅದನ್ನು ಸ್ಲ್ಯಾಬ್ ಹಾಕಿ ಪಂಪ್ ಸೆಟ್ ಹಾಕಿ ನೀರಿನ ಕುಡಿಯುವ ಯೋಜನೆಯನ್ನು ನಮ್ಮ ಸಂಸ್ಥೆಗೂ ಮತ್ತು ಅಲ್ಲಿ ಇರ್ತಕ್ಕಂಥ ವಾರ್ಡಿನ ಸದಸ್ಯರಿಗೂ ಅನುಕೂಲ ಆಗೋ ದೃಷ್ಟಿಯಿಂದ ಮಾಡಿಕೊಡಬೇಕು ಹೇಳೋದು ನಮ್ಮ ಅಪೇಕ್ಷೆಯಾಗಿದೆ. ನಾವು ಅದೇ ರೀತಿಯೇ ನಾವು ಪುರಸಭೆಯವರು ಬಿಲ್ಡಿಂಗ್ ಕಟ್ಟೋ ಟೈಮಿಗೆ ನಾನು ಅವ್ರು ಕೇಳ್ಕೊಳ್ತೇನೆ. ಸ್ನೇಹಿತರೆ, ಇವತ್ತು ನಮ್ಮ ವಿಜಯನಗರ ವಾರ್ಡ್ ನಂಬರ್ 18 ಏನಿದೆ ಅಲ್ಲಿ ಒಂದು ಸರ್ಕಾರಿ ಬಾವಿ, ಸಾರ್ವಜನಿಕರು ದಿನನಿತ್ಯ ಬಳಸ್ತಾ ಇರ್ತಕ್ಕಂಥ ಒಂದು ಸರ್ಕಾರಿ ಬಾವಿಯನ್ನು ನಗರಸಭೆಯ ವತಿಯಿಂದಲೇ ಮುಚ್ಚತಕ್ಕಂಥ ಒಂದು ಕೆಲಸ ನಡೀತಾ ಇದೆ ಹೇಳ್ತಕ್ಕಂಥ ವಿಷಯ ತಿಳಿದು ಬಂತು. ಬಹುಶಃ ಈಗಾಗಲೇ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಸುಪ್ರೀಂ ಕೋರ್ಟ್ ಆರ್ಡ್ರೂ ಕೂಡ ಇದೆ. ಕುಡಿಯುವ ಏನು ನೀರಿನ ಬಾವಿಗಳಿರ್ತವೆ ಅದನ್ನು ಮುಚ್ಚಬಾರದು ಅಂತ ಹೇಳ್ತಕ್ಕಂಥ ಒಂದು ಆದೇಶ ಸುಪ್ರೀಂ ಕೋರ್ಟ್ನಿಂದ ಕೂಡ ಇದೆ. ಆದರೆ ಇವೆಲ್ಲವನ್ನು ಮೀರಿ ನಗರಸಭೆ ವತಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಬಾವಿಯನ್ನು ಅವರೇ ಅದನ್ನು ಮುಚ್ತಾ ಇರ್ತಕ್ಕಂಥದ್ದು ಬಹುಶಃ ಅತ್ಯಂತ ವಿಪರ್ಯಾಸದ ಸಂಗತಿ. ವಿಶೇಷವಾಗಿ ಒಂದು ಸಂಸ್ಥೆಗೆ, ಅಂದರೆ ವಿವೇಕಾನಂದ ವಾಚನ ಹೇಳ್ತಕ್ಕಂಥ ಒಂದು ಸಂಸ್ಥೆಗೆ ಆ ಒಂದು ಜಾಗವನ್ನು ಕೊಟ್ಟು, ಬಾವಿಯೇ ಕೂಡ ಅದರಲ್ಲೇ ಮುಂಚೆನೇ ಇತ್ತು, ಅದನ್ನು ಕೊಟ್ಟ ಸಂದರ್ಭದಲ್ಲಿ
ಆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜನ ಅದನ್ನು ಉಪಯೋಗಿಸ್ತಾ ಇದ್ದರು. ಅದರಲ್ಲೂ ವಿಶೇಷವಾಗಿ ವಿಪರೀತ ಬೇಸಿಗೆ ಆದಾಗಲೂ ಕೂಡ ಆ ಒಂದು ಬಾವಿಯಲ್ಲಿ ನೀರು ಇಂಗ್ತಾ ಇರಲಿಲ್ಲ. ಅಂತಹ ಒಂದು ಸದೃಢ ಬಾವಿಯನ್ನು ಯಾಕೆ ಮುಚ್ತಾ ಇದ್ದಾರೆ ಹೇಳ್ತಕ್ಕಂಥ ಕಾರಣ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹಾಗಾಗಿ ನಗರಸಭೆಯವರಿಗೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿರ್ತಕ್ಕಂಥ ಬಾವಿಯನ್ನು ಮುಚ್ಚಬಾರ್ದು. ಮುಚ್ಚಿದರೆ ಸ್ಥಳೀಯ ನಾಗರಿಕರ ಜೊತೆಗೂಡಿ ನಗರಸಭೆ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಎದುರಾಗುತ್ತೆ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಈ ವಿಷಯವಾಗಿ ಈಗಾಗಲೇ ಕೆಲವೊಂದು ವ್ಯಕ್ತಿಗಳು ಕೋರ್ಟ್ಗೆ, ನ್ಯಾಯಾಲಯಕ್ಕೆ ಕೂಡ ಹೋಗ್ತಕ್ಕಂಥ ಮಾತುಗಳನ್ನು ಕೂಡ ಆಡಿದ್ದಾರೆ. ಅದನ್ನು ಕೂಡ ಇನ್ನೊಂದು ಹಂತದಲ್ಲಿದೆ, ಕಾದು ನೋಡೋಣ. ಒಟ್ಟಾರೆ ನಮ್ಮ ಮನವಿ ಏನಂತಂದರೆ ನಗರಸಭೆಯವರಿಗೆ, ಈ ರೀತಿಯ ಸುಮ್ಮನೆ ನೀವು ಈ ಒಂದು ವಿವಾದವನ್ನು ಮೈ ಮೇಲೆ ತೆಗೆದುಕೊಳ್ಳದೇನೆ ಅಲ್ಲಿ ಏನು ಬಾವಿ ಇದೆ ಆ ಬಾವಿಯನ್ನು ಹೇಗಿದೆ ಹಾಗೆ ಬಿಡಿ, ಸಾರ್ವಜನಿಕರ ಉಪಯೋಗಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ. ನಮಸ್ಕಾರ. ನಾನು ನಾರಾಯಣಮೂರ್ತಿ ಮೇಷ್ರು, ವಿಜಯನಗರ 18ನೇ ವಾರ್ಡು, ಸಾಗರ ನಗರ. 18ನೇ ವಾರ್ಡಲ್ಲಿ ಗಾಂಧಿನಗರದಲ್ಲಿ ವಿವೇಕಾನಂದ ಗ್ರಂಥಾಲಯ ಮತ್ತು ಉಚಿತ ವಾಚನಾಲಯಕ್ಕೆ ಸೇರಿದ ಒಂದು ಸರ್ಕಾರಿ ಬಾವಿ 40 ವರ್ಷದಿಂದ ಇದೆ. ಈ ಬಾವಿಯನ್ನು ಇವತ್ತು ಬೆಳಿಗ್ಗೆ ಒಂದು 10-15 ಜನ ಬಂದು ಬಾವಿಯನ್ನು ಒಡೆಯಲಿಕ್ಕೆ ಪ್ರಯತ್ನ ಮಾಡಿದರು. ಸ್ಥಳೀಯ ಜನರು ಇದನ್ನು ಸುದ್ದಿಯನ್ನು ಕೊಟ್ಟಾಗ ನಾವು 10 ಜನ ಬಂದು ಅದನ್ನು ಬಾವಿಯ ಒಡೆಯೋದನ್ನು ನಿಲ್ಲಿಸಿದ್ದೀವಿ. ಇದೇ ಬಾವಿ. ಈ ಬಾವಿ ಸ್ಥಳೀಯರಿಗೆ ಕಳೆದ 40 ವರ್ಷದಿಂದ ಜಲಮೂಲ. ಈ ಬಾವಿಯನ್ನು ಯಾವುದೇ ಕಾರಣಕ್ಕೂ ಒಡೆಯೋದಕ್ಕೆ ಸ್ಥಳೀಯರು ಒಪ್ಪೋದಿಲ್ಲ, ಅದಕ್ಕೆ ಒಡೆಯೋಕ್ಕೆ ಬಿಡೋದು ಇಲ್ಲ. ಯಾಕೆ ಒಡೆಯಲಿಕ್ಕೆ ಹೊರಟಿದ್ದಾರೆ ಹೇಳೋ ನಗರಸಭೆಯವರು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕಾರಣ ಏನೇ ಇರ್ಬೋದು. ಆದರೆ ಇಷ್ಟು ಒಳ್ಳೆಯ ಜಲಮೂಲ ಇರುವ ಬಾವಿಯನ್ನು ನಾವು ಮುಚ್ಚಲಿಕ್ಕೆ ಬಿಡೋದಿಲ್ಲ. ನಾಗರಿಕರದ್ದು ಎಲ್ಲ ವಿರೋಧ ಇದೆ. ನಾವು ಈ ಬಾವಿಯನ್ನು ಮುಚ್ಚಲಿಕ್ಕೆ ಬಿಡೋದಿಲ್ಲ ಹೇಳುವ ಗಮನಕ್ಕೆ ಸರ್ಕಾರಕ್ಕೆ ತರ್ತಾ ಇದ್ದೀವಿ. ನಗರಸಭೆ ತಕ್ಷಣ ಒಡೆದು ಹೋಗಿದ್ದು ಏನು ಅರ್ಧಂಬರ್ಧ ಒಡೆದಿದ್ದಾರೆ, ಒಡೆದಿದ್ದನ್ನು ತಕ್ಷಣ ಕಟ್ಟಿಸಿಕೊಡ್ಬೇಕು ಹೇಳುವಂಥದ್ದು ನಗರಸಭೆಗೆ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ ಸರ್. ನಾನು ಸುರೇಶ್ ಕಂಬಳಿ ಅಂತೇಳಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಬರ್ತಕ್ಕಂಥ 18ನೇ ವಾರ್ಡ್ನ ಕಂಬಳಿಕೇರಿ ನಿವಾಸಿ. ನಾನು ಇಲ್ಲಿ ಸುಮಾರು ಒಂದು 45 ವರ್ಷಗಳಿಂದ ನಾನು ಇಲ್ಲೇ ಕಂಬಳಿಕೆರೆಯಲ್ಲೇ ವಾಸವಾಗಿದ್ದೇನೆ. ಇದು ಸುಮಾರು 40-45 ವರ್ಷ ಹಿಂದಿನಿಂದನೂ ಈ ಬಾವಿ ನಮ್ಮ ಗಮನದಲ್ಲಿದೆ. ನಾವು ಇಲ್ಲಿಯೇ ನೀರು ಕುಡಿದು ಇಲ್ಲಿ ನೀರನ್ನು ನಾವು ಬಳಸ್ತಾ ಇರ್ತಕ್ಕಂಥವ್ರು. ಸಡನ್ನಾಗಿ ಈ ಕೆಲವು ದಿನಗಳ ಹಿಂದೆ ಈ ಬಾವಿಯನ್ನು ಮುಚ್ಚಬೇಕು ಅಂಥೇಳಿ ಕೆಲವೊಂದಿಷ್ಟು ಜನ ಇದನ್ನು ಮಾಡ್ತಾಯಿದ್ರು, ಮುಚ್ಚಲೇಬೇಕು ಅಂಥೇಳಿ. ನಾವು ಅದಕ್ಕೆ ವಿರೋಧ ಮಾಡಿದ್ದೀವಿ. ವಿರೋಧ ಮಾಡಿದಾಗ ಇವತ್ತು ಬೆಳಗ್ಗೆ ಏನಾಯ್ತಪ್ಪ ಅಂತ ಹೇಳಿದರೆ, ಏಕಾಏಕಿ ನಗರಸಭೆಯ 2 ಜನ ಸಿಬ್ಬಂದಿಗಳು ಒಂದು 10-15 ಜನ ಕಾರ್ಮಿಕರನ್ನು ಕರ್ಕೊಂಬಂದು ಬಾವಿಯನ್ನು ತೆಗೆಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ನಾನು ಬಂದೆ, ಯಾಕೆ ಇದನ್ನು ಮಾಡ್ತಾಯಿದ್ದೀರಿ ಅಂತ ಕೇಳಿದಾಗ ಇಲ್ಲ, ನಮಗೆ ನಗರಸಭೆಯ ಆಯುಕ್ತರಿಂದ ನಮಗೆ ಆದೇಶ ಆಗಿದೆ, ಇದನ್ನು ತೆಗಿಸ್ಬೇಕು ಅಂತ ಹೇಳಿದರು. ನಾವು ಯಾಕೆ ಕುಡಿಯೋ ನೀರನ್ನು, ಒಳ್ಳೆ ನೀರಿದೆ, ಇದನ್ನು ಯಾಕೆ ಮುಚ್ಚಿಸ್ತಾ ಇದ್ದೀರಿ? ನಗರಸಭೆ ಬಾವಿ ಜಲಮೂಲನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಂತ ಹೈಕೋರ್ಟಿನ ಆದೇಶನೇ ಇದೆ. ನೀವು ಯಾಕೆ ಈ ಥರ ಮಾಡ್ತಾಯಿದ್ದೀರಿ ಅಂತ ಕೇಳಿದಾಗ ಇಲ್ಲ, ನಮ್ಗೆ ಆದೇಶ ಆಗಿದೆ ಹಾಗೆ ಅಂತ ಹೇಳಿದಾಗ, ನಾನು ಸಡನ್ನಾಗಿ ಹೋಗಿ ನೀವು ಈ ಬಾವಿ ಹೊಡೆಯೋದಾದರೆ ನಾನು ಬಾವಿಗೆ ಹಾರ್ತೀನಿ ಅಂತೇಳಿ ಬಾವಿ ಹಾರ್ಲಿಕ್ಕೆ ಹೋದಾಗ ಕಡೆಗೆ ಅದನ್ನು ನೋಡಿ ಅವರ ಸಿಬ್ಬಂದಿಗಳನ್ನು ವಾಪಸ್ಸು ಕರೆಸ್ಕೊಂಡು ಈಗ ಇಲ್ಲಿ ತನಕ ಮಾಡಿ ನಿಲ್ಲಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಬಾವಿಯನ್ನು ಮುಚ್ಚಲಿಕ್ಕೆ ನಮ್ಮದು ಈ ಭಾಗದ ಸಮಸ್ತ ಜನತೆಯ ವಿರೋಧವಿದೆ. ನಾವು ಯಾಕಂತ ಹೇಳಿಬಿಟ್ರೆ, ನಮಗೆ ಕುಡಿಲಿಕ್ಕೆ ನಲ್ಲಿ ನೀರು ಬರಲಿಲ್ಲ ಅಂದರೆ ಈ ಬಾವಿ ನೀರನ್ನೇ ಬಳಸ್ತಕ್ಕಂಥವ್ರು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಬಾವಿನ ಮುಚ್ಚಬಾರ್ದು. ಈ ಬಾವಿ ಈಗೇನು ಮಾಡಿದಾರಲ್ಲ ಇದನ್ನು ನಮಗೆ ಮತ್ತೆ ಕಟ್ಟಿಸ್ಕೊಡ್ಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಇದು ಗಾಂಧಿನಗರ ವೀಣಾ ಅಂತೇಳಿ, ಗಾಂಧಿನಗರ 3ನೇ ಕ್ರಾಸ್ ಟರ್ನಿಂಗ್. ಈ ಗೌರ್ಮೆಂಟ್ ಬಾವಿ ಒಡೆದು ಮುಚ್ಚುತ್ತಾ ಇದ್ದಾರೆ. ನಾವು ಎಷ್ಟು ಹೇಳಿದ್ರು ಯಾರೂ ಇಲ್ಲಿ ಅದು ಕೇರೆ ಮಾಡಿಲ್ಲ. ಈಗ ಒಡೆದು ಮುಚ್ಚಕ್ಕೆ ಬಂದಿದ್ದಾರೆ. ಗೌರ್ಮೆಂಟ್ ಬಾವಿ ಮುಚ್ಚುತ್ತಾ ಇದ್ದಾರೆ. ಅದು ನಮಗೆ ನೀರು ಬೇಕೇ ಬೇಕು. ನಾವು ಅದೇ ನೀರೇ ಯೂಸ್ ಮಾಡ್ತಾ ಇರೋದು. ಅದನ್ನು ಯಾರು ಈಗ ಬಂದು ಇದನ್ನು ನಿಲ್ಲಿಸಬೇಕು, ಬಾವಿ ಮುಚ್ಚೋದನ್ನು ನಿಲ್ಲಿಸಬೇಕು.